ಎಲ್ಲರೂ ಭಯದ ನೆರಳದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲೂ ನೋಡ್ತಾ ಇದ್ವಿ, ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾರ ಕಡೆ ಅಧಿಕಾರ ಇರ್ತದೆ, ದುಡ್ಡು ಇರ್ತದೆ, ಅವ್ರ ಕಡೆ ಹೋಗ್ತೀವಪ್ಪ ಅನ್ನುವಂಥ ಸಾಮಾನ್ಯವಾಗಿ ಕಾಣ್ತದೆ. ಹಂಗೆ ಆ ನಿರ್ದೇಶಕರು ಇವತ್ತು ಫ್ಯಾಕ್ಟ್ರಿ ಉನ್ನತ ಆಗ್ತದೆ. ಯಾಕಂದರೆ 500 ಕೋಟಿ ರೂಪಾಯಿ ಸಾಲದ ಹಿಂದಿನವರು ಕತ್ತಿಯವರಿದ್ದಾಗ ಆಗ್ಯದ ಅನ್ನುವಂಥದ್ದು. ಅದಕ್ಕೆ ನಮ್ಮ ಎ ಬಿ ಪಾಟೀಲರು ಸಾಕಷ್ಟು ಟೀಕಾ ಮಾಡಿದ್ರು ಅವರಲ್ಲಿ ಕತ್ತಿಯವ್ರನ್ನ ಒಂದು ಕಾಲಕ್ಕೆ. ಕಳೆದ 30 ವರ್ಷಗಳಿಂದ ಒಂದಕ್ಕೊಂದು ಒಬ್ರಿಗೊಬ್ಬರು ಪೂರ್ವ ಪಶ್ಚಿಮ ಇದ್ದರು ಅಥವಾ ಉತ್ತರ ದಕ್ಷಿಣ ಇದ್ದರು. ಇವತ್ತು ಒಂದಾದಾಗ ಈ ಜನ ಎಲ್ಲ ಏನೋ ಆಗ್ಬೋದು ಬಂದರು. ಈಗ ಮತ್ತೆ ಮನುಷ್ಯನ ಹೋಗ್ಯಾರ, ಹೋಗ್ರಿ, ಅದು ಎಲ್ಲರೂ ಇರಲಿ, ಏನರೇ ಆಗಲಿ, ರೈತರಿಗೆ ಒಳ್ಳೇದಾಗಲಿ ಅನ್ನೋದು ನಮ್ಮ ಸಾಮಾನ್ಯರ ಎಲ್ಲರ ಬೇಡಿಕೆ, ರೈತರ ಬೇಡಿಕೆ. ಇರೋದು ಯಾವ ರೀತಿ ಬೆಳೀತದ, ಏನು ಮಾಡ್ತದ, ಅದು ಒಂದು ಕಡೆ ಇರಲಿ. ಅದು ನಡೆದ ಘಟನೆ ಮಂದಿ ಹಚ್ಕೋಬೇಕಾಗಿತ್ತು. ಯಾಕಂದ್ರೆ ನಮ್ಮ ರಾಜಕೀಯ ಯಾವ ರೀತಿ ಅದಪ್ಪ ಇವತ್ತು ಅನ್ನುವಂಥದ್ದು ಯಾರು ಎತ್ತ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಈಗ ಬಂದವರು ಇವ್ರು ಮತ್ತೆ ಇನ್ನೂ ಏನು ಚೇಂಜಸ್ ಆದರೂ ಆಗೋದು ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಕ್ತಿ ಆ ಕಡೆ ಹೆಚ್ಚಾಗ್ತದೆ, ಅಧಿಕಾರ ಆ ಕಡೆ ಹೆಚ್ಚಾಗ್ತದೆ, ಆ ಕಡೆ ಜಾರಿ ಹೋಗುವಂಥದ್ದು. ಈಗ ಆಲ್ರೆಡಿ ನಿರ್ದೇಶನ ಡಿಸಿಷನ್ ತೊಗೊಂಡಿದ್ರು, ಇಲ್ಲಪ್ಪ ಜೊಲ್ಲೆ ಅವರು ಮತ್ತು ಜಾರಕಿಹೊಳಿ ಅವರು ಕೊಡ್ಕೊಂಡು ನಮ್ಮದು ಈ ಫ್ಯಾಕ್ಟ್ರಿನ ಎತ್ತಕ್ಕೆ ಎಬ್ಬಸ್ತಾರ, ಹಳೆಯ ರೀತಿ ಒಂದು ರೂಪಕ್ಕೆ ಬರ್ತಂತಂದರು. ಮತ್ತು ಸಡನ್ನಾಗಿ ಎಕ್ದಮ್ ನಮ್ಮ ಕತ್ತಿಯವ್ರ ಕಡೆ ಬಂದರು, ಈಗ ಮತ್ತೆ ಈ ಕಡೆ ಬಂದಿದ್ದಾರೆ. ಈ ಒಂದು ಈ ಹಾವ ಏಣಿ ಆಟ ರಾಜಕೀಯದಲ್ಲೇ ಇರುವುದರಿಂದಾಗಿನ ಕೆಲವೊಂದಿಷ್ಟು ನಮ್ಮಲ್ಲೇ ಪರ್ಫೆಕ್ಟಾಗಿ ಅಭಿವೃದ್ಧಿಗಳು ಆಗ್ತಾಯಿಲ್ಲ ಅನ್ನುವಂಥ ಮಾತನ್ನು. ಇದು ನಾವು ಕೇವಲ ಈ ಹಿರಾ ಒಂದೇ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಈ ಸಂದರ್ಭದಲ್ಲೇ ಇವತ್ತಿನ ಒಟ್ಟು ರಾಜಕೀಯ ಈ ರೀತಿ ಇರೋ ಮುಂದೆ ಇಲ್ಲೇ ರೈತರಿಗೆ ಎಷ್ಟು ಹಿತ ಆಗ್ತದೋ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಈಗ ಲಾಸ್ ತಲ್ಲದ ಫ್ಯಾಕ್ಟ್ರಿ ಅದನ್ನು ಇವತ್ತು ಎತ್ತಬೇಕಾಗ್ಯದ. ಎತ್ತು ಕೆಲಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇವರು ಬಂದಿದ್ದಾರೆ, ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು. ಎತ್ತಲಿ, ಬೆಳೆಸಲಿ. ಈ ಸಂದರ್ಭದಾಗ ಅವ್ರು ಹೊರಗಿನವರು ಇವ್ರು ಒಳಗಿನವರು ಅನ್ನೋಂಥ ಪ್ರಶ್ನೆ ಇರಲಿಲ್ಲ. ಯಾಕಂದರೆ ಡೆಮಾಕ್ರಸಿ ಯಾವ್ದು ಮೆಜಾರಿಟಿ ಆಗ್ತದೆ ಅವ್ರ ಕಡೆ ಅವ್ರು ಅಧಿಕಾರ ಮಾಡೋದು ಸಹಜ. ನಿಮ್ದಾದಾಗ ನೀವು ಪ್ರಯತ್ನ ಮಾಡಿರಿ, ಏನು ಪ್ರಶ್ನೆ ಇಲ್ಲ. ಇದಕ್ಕೆ ಯಾರೂ ವಿರೋಧ ಮಾಡುವಂಥದ್ದಿಲ್ಲ. ಇಲ್ಲೇ